ಕೇಂದ್ರ ಸರ್ಕಾರದಲ್ಲಿ ನಿಮ್ಗೆ ನೆಕ್ಸ್ಟ್ ಕೇಂದ್ರ ಮಂತ್ರಿಗಳು ಕೂಡ ಆಗ್ಬೇಕು ಅನ್ನೋ ಒಂದು ಭರವಸೆ ನಮಗಿದೆ. ಆ ದಿಕ್ಕಲ್ಲಿ ನಮ್ಮ ಕೂಗು ಇದೆ ಈ ಜಿಲ್ಲೆಯಲ್ಲಿ ಅಂತ ಹೇಳಿ ಈ ಜಿಲ್ಲೆಯಲ್ಲಿ ಒಳ್ಳೆ ಚರಿತ್ರೆ ಇರ್ತಕ್ಕಂಥ ಒಂದು ಕುಟುಂಬ. ಮಲೇಶ್ ಬಾಬು ಸಾಹೇಬ್ರು ಸಾಮಾನ್ಯವಾಗಿ ಅವರೇನು ಎಲ್ಲೋ ಬೇರೆ ಕಡೆಯಿಂದ ಬಂದಂತವರಲ್ಲ. ಈ ಜಿಲ್ಲೆಯಲ್ಲಿ ಅವರ ತಂದೆ, ಅವರ ಒಂದು ಸೇವೆ ಏನು ನಾವು MRF ಮತ್ತೆ ಅದು ಮೈಸೂರು ಲ್ಯಾಂಬ್ಸ್ ಇವೆಲ್ಲ ಕೂಡ ಸಂಸ್ಥಾಪನೆ ಮಾಡೋದ್ರಲ್ಲಿ ಈ ಭಾಗದ ಜನರಿಗೆ, ಜಿಲ್ಲೆಗೆ, ನಿರುದ್ಯೋಗಿಗಳಿಗೆ ಒಳ್ಳೆ ಉದ್ಯೋಗಾವಕಾಶ ಕಲ್ಪಿಸಿಕೊಟ್ಟು ಬದುಕಲಿಕ್ಕೆ ಈ ಭಾಗದ ಜನರಿಗೆ ಅನೇಕ ಸೇವೆಗಳನ್ನು ಮಾಡಿರ್ತಕ್ಕಂಥ ಹೆಸರು ಕಿರ್ತಿರ್ತಕ್ಕಂಥ ಕುಟುಂಬ. ಆ ಕುಟುಂಬ ಇವತ್ತು ರಾಜಕಾರಣಕ್ಕೆ ಇನ್ನು ಹೊಸದಲ್ಲ. ಇನ್ನ ಮುಂದಿನ ದಿನಗಳಲ್ಲಿ ಕೂಡ ಅವರು ಈ ರಾಜ್ಯಕ್ಕೆ, ಈ ದೇಶಕ್ಕೆ ಇಲ್ಲಿಂದ ಆಯ್ಕೆ ಆಗ್ಬೇಕು. ಇನ್ನು ನಿರಂತರವಾಗಿ ಅವರ ಆಯ್ಕೆಯನ್ನು ನಾವು ತುಂಬಾ ಇಷ್ಟಪಡ್ತೀವಿ. ಅದಕ್ಕಾಗಿ ಈ ಜಿಲ್ಲೆಯಲ್ಲಿ ಯಾವುದೇ ಕ್ಷೇತ್ರ ಅಲ್ಲಿ ಈ ರಾಜ್ಯದಲ್ಲಿ ಅವ್ರನ್ನ ಪ್ರತಿನಿಧಿಸುವಂತ ಒಂದು ಅವಕಾಶಗಳು ನಮ್ಮ ಮುಂದಿನ ದಿನಗಳಲ್ಲಿ ಬರಲಿ. ಇನ್ನ ಇಂಥ ಇಂಡಸ್ಟ್ರಿಯಲ್ಗಳನ್ನ ಮಾಡಿ ಅನೇಕರಿಗೆ ಉದ್ಯೋಗ ಕೊಡಿಸುವಂತ ಶಕ್ತಿ ಪರಮಾತ್ಮ ಅವ್ರಿಗೆ ದಯಪಾಲಿಸಲಿ ಅಂತ ಹೇಳ್ತಾ, ನಿಜವಾಗ್ಲೂ ಕೂಡ ಆ ಕುಟುಂಬವನ್ನು ನಾವು ಏನೋ ತುಂಬಾ ಸ್ಮರಿಸ್ತೀವಿ. ಅವರ ತಾಯಿ ಮಂಗಮ್ಮ ಅವರು ಕೂಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದ ಕೂಡ ಅಪಾರವಾದಂತ ಸೇವೆ ಮಾಡಿರ್ತಕ್ಕಂಥವ್ರು. ಅವ್ರನ್ನ ಇಡೀ ಜಿಲ್ಲೆಯಲ್ಲ, ಇಡೀ ರಾಜ್ಯ ಗುರುತಿಸಿದೆ ಅಂತ ಒಂದು ಹೆಸರು ಕಿರ್ತಿರ್ತಕ್ಕಂಥವ್ರ ಕೈಯಲ್ಲಿ ಇಂಥ ಒಂದು ಕಾರ್ಯ ನಡೆದಿದೆ. ಅದರಲ್ಲಿ ಸುಮಾರು ಒಂದು 10,000 ನಿರುದ್ಯೋಗಿಗಳಿಗೆ ITI, ಇಂಜಿನಿಯರಿಂಗ್, ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರ ಬದುಕಿಗೂ ಒಂದು ಆಶಾ ಕಿರಣ ಆಗ್ತದೆ. ಪರಮಾತ್ಮ ನಿಮ್ಮ ಕೈಯಿಂದ ಆ ಕೆಲಸ ಆಗ್ಬೇಕು. ರಾಜಕಾರಣ ಏನೇ ಇದ್ರು ಏನೇ ಹೋದ್ರು ನಮ್ಗೆ ಬೇಕಾಗಿಲ್ಲ. ಬಿಜೆಪಿ ಸದಾ ನಿಮ್ಮನ್ನ ಬೆಂಬಲಿಸದೆ, ಬಿಜೆಪಿ ಸದಾ ನಿಮ್ ಹಿಂದ್ಗಡೆ ಇರ್ತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೇಂದ್ರ ಸರ್ಕಾರ ಇವತ್ತು ಏನೇ ಆದ್ರೂ ಕೂಡ ಇವತ್ತು ನಿಮ್ಮ ಬೆಂಬಲವಾಗಿ ಏನು ಇದೆ ಅನ್ನೋದು ಕೇಂದ್ರ ಸರ್ಕಾರದಲ್ಲಿ ನಿಮ್ಗೆ ನೆಕ್ಸ್ಟ್ ಕೇಂದ್ರ ಮಂತ್ರಿಗಳು ಕೂಡ ಆಗ್ಬೇಕು ಅನ್ನೋ ಒಂದು ಭರವಸೆ ನಮಗಿದೆ. ಆ ದಿಕ್ಕಲ್ಲಿ ನಮ್ಮ ಕೂಗು ಇದೆ ಈ ಜಿಲ್ಲೆಯಲ್ಲಿ ಅಂತ ಹೇಳ್ತಾ ನಮಗೆ ಈ ಮನವಿಯನ್ನು ಕೊಡ್ತಾ ಇದ್ವಿ. ನಮ್ಮ ಮನವಿಯನ್ನ ಆಲಿಸಿ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಇದೊಂದು ಯಶಸ್ವಿ ಆಗಲಿಕ್ಕೆ ನೀವು ಕಾರಣಕರ್ತರಾಗಬೇಕು ಅಂತ ಈ ಸಂದರ್ಭದಲ್ಲಿ ಕೋರ್ತೀವಿ.